ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೆಂಗದಿ ಪದ್ಮ, ಆರಾಮದಿಯಾ? ಹ್ಞೂ ಅಕ್ಕ, ಆರಾಮದೇನಿ ನೋಡ್ರಿ. ನೀವು ಹೆಂಗದಿರಿ? ಆರಾಮದೇನವ, ನಾನು ಆರಾಮದೇನಿ. ಮತ್ತೆ ಏನಂತ ಮಗ ಆರಾಮದಾನ? ಅವ ಅವ ಪಾಪ ನೆಟ್ಗೋಲ ಬ್ಯಾಡ ಪುಟ್ಟಿ, ಇನ್ನು ಸಣ್ಣ ಪಾಪ ಅಲ್ಲ, ಗೋಣ್ ನಿಂತಿಲ್ಲ ಏನ. ಆಮೇಲೆ ಸ್ವಲ್ಪ ಗೋಣ್ ನಿಂದಿರ್ತೈತಿ, ಆಮೇಲೆ ಅಡ್ಡಾಡಂಗಕ್ಕನಲ್ಲ ಅವನು ನಿನ್ನಂಗ. ಸ್ವಲ್ಪ ದೊಡ್ಡದಾದ್ಮೇಲೆ ಎತ್ಕೋಬೋದು. ಹೌದು ರಾಧಾ, ಸಣ್ಣ ಪಾಪ ಅವ, ಅದು ಬೇಡ. ಮತ್ತೆ ಅಮ್ಮಾರ ಆರಾಮದಿರೇನ್ರಿ? ಆರಾಮದೇನು ನೋಡುವ. ನೀನು ಹೆಂಗದಿ? ಆರಾಮದಿಯಲ್ವ? ಮತ್ತೆ ವ್ಯಾಪಾರ ವ್ಯವಹಾರ ಎಲ್ಲ ಹೆಂಗೆ ನಡೆದೈತಿ? ಚಲೋ ನಡೆದಿರ್ತೈತಿ ಬಿಡ. ನಿನ್ನ ಗಂಡ ಒಳ್ಳೆ ದುಡಿಯವ, ಚಲೋ ನಡೆದಿರ್ಬೇಕು. ದೇವ್ರದ ಇದರಿಂದ ತಕ್ಕ ಮಟ್ಟಿಗೆ ನಡೆದೈತಮ್ಮ. ಮತ್ತೆ ನಿಮ್ದು ಹೆಂಗೆ ನಡೆದೈತಿ? ಇಲ್ಲಿಗೆ ಬಂದಾಗಿಂದ ಚಲೋ ನಡೆದಿರ್ಬೇಕಲ್ಲ? ಹಾಂ, ಚಲೋ ನಡೆದತ್ತಕ್ಕ. ಆಗ್ಲಿ, ಒಳ್ಳೇದಾಗ್ಲಿ. ಅವರು ಅದೇನೋ ಊಟನ ಔಷಧ ಅಂದ್ರಪ್ಪ, ಈಗ ಹೋದ್ರು ನಮ್ಮ ಅಣ್ಣನ ಜೋಡಿ. ಹೌದನ? ಫೋನ್ ಹಸ್ತಂತಡಿ. ಫೋನ್ ಇಲ್ಲೇ ಬಿಟ್ಟೋಗ ನೋಡಪ್ಪ, ಟೇಬಲ್ ಮ್ಯಾಗ. ಅಯ್ಯೋ, ಹಂಗಾರೆ ಎಷ್ಟೊತ್ತಿಗೆ ಬರ್ತಾನೆ ಏನ? ಇಲ್ಲಿ ಬ್ಯಾಗ್ನೇ ಪಳಾರದು ತಂದೇನಿ, ಇಲ್ಲಿ ಇಟ್ಟೇನೆ ಅವ. ಅಯ್ಯೋ, ಅದೆಲ್ಲ ಎದಕ್ಕೆ ತರಕ್ಕೆ ಹೋದ್ರಕ್ಕ? ಬ್ಯಾಡಾಗಿತ್ತು. ಇರ್ಲಿ ಬಿಡ. ಮತ್ತೆ ಏನು ಹೆಸರಿಡ್ಬೇಕಂತ ಮಾಡೀರಿ? ಓಹೋ, ಎಲ್ಲರೂ ಬಂದ್ಬಿಟ್ಟಿರಿ. ನಾಗೆ ಈಗ ನೆನ್ಸ್ಕೊಂಡು ನೋಡಪ್ಪ, ನಾ ಹಂಗಾರೆ ಎಷ್ಟೊತ್ತಿಗೆ ಬರ್ತಾನೆ ಏನಂತ ವಿಚಾರ ಮಾಡಕತ್ತಿದ್ದೆ. ಹೆಂಗಿದೆ ಅಣ್ಣ? ಆರಾಮದೇನಿ. ಅಲ್ಲಲ್ಲಿ ಒಂದ್ ಸ್ವಲ್ಪ ಬರ್ಕೊಂತ ಹೋಗ್ಕೊಂತ ಇರಬಾರ್ದನ? ಏನ್ ಮನಿ ಕಡೆ ಬರಬಾರ್ದಂತ ತೀರ್ಮಾನ ಮಾಡ್ಕೊಂಡಿಯಾ ಹೆಂಗಪ್ಪ? ಅಯ್ಯೋ ಇಲ್ಲಣ್ಣ, ಬರ್ಬೇಕು ಅಂತಿದ್ದೆ. ಏನ್ ಮಾಡ್ತಿ ಹೇಳು? ಅಯ್ಯೋ, ಇದ ಕೆಲಸ ಅದು ಇದು ಅಂತೇಳಿ ಬರಕ್ ಪುರ್ಸತ್ತೆ ಆಗ್ಲಿಲ್ಲ. ಮತ್ತೆ ಹೆಂಗ ಚಲೋ ನಡೆಯಕತ್ತಿರ್ಬೇಕಲ್ಲ? ನಡ್ದತಿ ಒಂದ್ ತಕ್ಕ ಮಟ್ಟಿಗೆ, ಅಷ್ಟು ಜೋರುನು ಅಲ್ಲ, ತಕ್ಕ ಮಟ್ಟಿಗೆ ಐತಿ. ನಿಮ್ಮಷ್ಟು ಜೋರಲ್ ಬಿಡಯಪ್ಪ. ನಿಮ್ದು ನೋಡ್ರಿ ನಶೀಬ ಎಷ್ಟು ಚಂದ ಐತಿ, ಎಷ್ಟು ಚಂದ ದುಡ್ಕೊಳಕತ್ತೀರಿ. ದೇವ್ರು ನಮಗಿನ್ನ ಕಣ್ ತೆಗಿವಲ್ಲ. ಯಾವಾಗ ಅವಕಾಶ ಕೊಡ್ತಾನೆ ಏನೋ ದುಡ್ಕೊಳಕ್ ನಮಗೂ. ಪಾಪ ನನ್ನ ಮಗ ನನ್ನ ಹಳೆ ಅದು ಏನೋ ಮಾಡ್ತಾ ಅದಾವು, ಅದು ತಕ್ಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಲ್ವು. ನಿಮಗಾದ್ರೆ ಇನ್ನು ನೋಡು, ಪಟ 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 ಕೈ ಹಿಡಿದು ಬಿಟ್ಟ ದೇವ್ರು. ನಮ್ದು ಇನ್ನೊಂದು ಇದಾಗವಲ್ತು. ನಾನು ಅದನ್ನೇ ದಾರಿ ಕಾಯ್ತಾ ಇದ್ದೀನಿ, ಯಾವಾಗ ದೇವ್ರು ಒಳ್ಳೇದು ಮಾಡ್ತಾನೆ ಕಣ್ಣು ಬಿಡ್ತಾನಂತ ದಾರಿ ಕಾಯ್ತಾ ಅದೇ ನೋಡಪ್ಪ. ಹೌದ್ರಿ ಅವರ, ನೀವು ಹೇಳಿದ್ ಮಾತ್ರ 100% ಸತ್ಯ ಬಿಡ್ರಿ. ಅದೊಂದು ಖರೇನ. ದೇವ್ರ ಏನೋ ಒಂದು ಆಶೀರ್ವಾದ ಮಾಡಿದ ಆಗೋದಿಲ್ಲ ಒಳ್ಳೇದಕ್ಕಂತಾರಲ್ಲ, ಅದೇನು ಸುಳ್ಳಲ್ಲ ನೋಡ್ರಿ. ಮನಿ ಅದು ಜಗ ತಗೊಂಡ್ರಂತ ಹೇಳಿದ ನಮ್ಮ ಹಳೆ. ಜಗ ಅಷ್ಟ ಅಲ್ರಿ, ಮತ್ ಕಟ್ಟಕ್ ಚಾಲು ಮಾಡ್ಯಾತ. ಮೊನ್ನೆ ಅವತ್ತು ಪೂಜಾದಾಗ ಇವ್ ಇದ್ದಿದ್ದಿಲ್ಲ, ಅದಂಗಾಗಿ ಗೊತ್ತಾಗ್ಲಿಲ್ಲ. ಭಾಳ ಮಂದಿ ಕೇಳಿದ್ರು ಎಲ್ಲೇ ನಿಮ್ಮ ತಮ್ಮ ಅಂತೇಳಿ, ಹಿಂಗ್ ಹೋಗ್ಯಾನಪ್ಪ ಮತ್ತೆ ಏನ್ ಹಡ್ಯಾಕ್ ಹೋಗ್ಯಾಳ ಅನ್ನತ್ಲೆ ಸುಮ್ಮನಾದ್ರ. ಮನಿ ಕಟ್ಟಕ ಚಾಲು ಮಾಡೇನಿ, ಮತ್ ಗಾಡಿ ಏರಾಕತ್ತಾವ. ಈಗ ಫೌಂಡೇಶನ್ ಎಲ್ಲ ಮುಗ್ದತಿ, ಮತ್ ಗಾಡಿನೂ ಕಟ್ಟಾಕತ್ತಾರ. ಹೌದಾ? ಅಂದ್ರೆ ಈಗ ಹೊಸ ಮನಿನ ಕಟ್ಟಾಕತ್ರೆ? ಅಂದ್ರೆ ಅಷ್ಟು ಅನುಕೂಲ ಆಗೈತೇನಪ್ಪ ಮನಿ? ಈಗ ಆರಾಮ್ ಕಟ್ಟು ಅಷ್ಟು ಚಲೋ ಬಿಡಪ್ಪ. ಇಲ್ಲ ಇಲ್ಲ, ಬ್ಯಾಂಕ್ನ ಲೋನ್ ತೆಗಿಸಿ ಕಟ್ಟಾತಿರೋದು ಪೂರ್ತಿ ಸಾಲದಾಗೆ. ಏನ ನಾವೇನ ಹಿಂದಕ್ಕೆ ರೊಕ್ಕ ಇಟ್ಕೊಂಡು ಕಟ್ಟಾತಿಲ್ಲಪ್ಪ. ಲೋನ್ ನಂಗೆ ಯವ್ವ, ಲೋನ್ ನಂಗಾರ ಆಗಲಿ ಎದ್ರಾಗ ಒಟ್ಟೊಂದು ಸೂರು ಅಂತ ಮಾಡ್ಕೊಳಕತ್ತಿರಲ್ಲ, ಅದನ್ನ ಹೇಳು. ಪಾಪ ನಿಮ್ಮ ಮತ್ತೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಲಿಗ. ಒಳ್ಳೇದಾಗ್ಲಪ್ಪ. ಹೆಂಗ ದೇವ್ರನ್ನ ಕಂಡ್ಬಿಟ್ನಲ್ಲ, ಆಗ್ಲಿ ಒಳ್ಳೇದಾಗ್ಲಿ. ಸರಿ, ಹಂಗಾರೆ ನಾವು ಬರ್ತೀವಿ. ಏನ ಮಗ ಮಾತ್ರ ರಾಜ್ಕುಮಾರ್ ಇದ್ದಂಗದಾನ. ನಾವೇನ್ ಬರ್ತೀವಪ್ಪ? ಹ್ಞೂ ಅಣ್ಣ, ಹೋಗ್ರಿ. ಹೋಗ್ಬರ್ತೀನಿ ಪದ್ಮ. ಹಾಂ ಅಕ್ಕ, ಹೋಗ್ಬರ್ರಿ. ನೋಡುವ, ಮನಿ ಕಟ್ಟಾಕತ್ರಂತ. ದೇವ್ರ ಕಣ್ಣ ಮಣ್ಣು ತುಂಬಲಿ. ಯಾವಾಗ ನಿನಗೆ ಅವಕಾಶ ಕೊಡ್ತಾನ ಏನ, ಆಗೋದೆಲ್ಲ ಒಳ್ಳೇದಕ್ಕಂತಂತ ಅಂತ ಹೇಳ್ತಾನೆ. ಈಗ ಅಂದರೆ ನಿನ್ನಿಂದ ಅವ್ರು ದೂರ ಆಗಿದ್ದು ಒಳ್ಳೇದಕ್ಕೆ ಅನ್ನೋ ಲೆಕ್ಕಕ್ಕೆ ಮಾತಾಡಿದ. ಇರ್ಲಿ, ಮಾತಾಡಲಿ. ಥೋ 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 ಥೋ, ಇಷ್ಟೆಲ್ಲ ಏಳಿಗೆ ಹಾಕಕತ್ರ ಇವರು. ನಾಳೆ ಓಪನಿಂಗು ಅದು ಇದು ಅಂತೇಳಿ ಮಂದಿ ಕರೆದು ಕುಡಿಸ್ತಾರ. ಅವಾಗ ಏನು ಉತ್ತರ ಕೊಡಲಿ ನಾನು? ನಿನ್ನ ಹಳೆ ಅಂದೆಲ್ಲೈತಿ ಅಂದ್ರೆ ನಾ ಏನು ತೋರಿಸ್ಲಿ? ಹಂದಿಗೂಡ್ನಂತ 8 ಮನಿ ತೋರಿಸ್ಬೇಕನ? ಹೆಂಗಾರ ಮಾಡಿ ಮಗಳೇ, ನೀವು ಒಂದು ಮನಿ ಅಂತ ಕಟ್ಟಬೇಕು ಅಷ್ಟೇ. ಅವ್ರಂಗ ಏಳಿಗೆ ಆಗ್ಬೇಕು, ಏನು ಜೀವನದಾಗ ಉದ್ಧಾರ ಆಗ್ಬೇಕು. ಆದಷ್ಟು ದುಡಿದು ನಾವು ದೊಡ್ಡ ಸೌಕಾರ ಆಗಬೇಕು ಅಷ್ಟೇ. ನೀವು ಕಟ್ರಿವ, ಆದಷ್ಟು ದೌಡ ಕಟ್ಬೇಕಂತ ನನಗೂ ಆಸೆ ಐತಿವೇವಾ. ಹೊಟ್ಟೆ ಖಾರ ಕಲ್ಸಕತ್ತೈತೆ ನೋಡಿ ನನಗಂತೂ ಹೊತ್ತಾಗ. ಬರ್ತಾ ಇರೋ ಸಿಟ್ಟಿಗೆ ಏನು ಮಾಡಕತ್ತಿ? ಅಣ್ಣ ಅಂತೀವ, ಅಣ್ಣ ನೋಡು. ಮಾತೆತ್ತಿದ್ರೆ ಅಣ್ಣ ಚೊಣ್ಣ, ಅಣ್ಣ ಅತ್ತಿಗೆ ಅಂತಿದ್ದಲ್ಲ. ಇಷ್ಟು ಬೆಳೆದು ಮನಿ ಕಟ್ಕೊಂಡು ಇದು ಮಾಡೋ ಲೆಕ್ಕಕ್ಕಾಗ್ಯಾರ. ತಮ್ಮನ ಒಂದು ಪಾರ್ಟ್ನರ್ಶಿಪ್ಪಿಗೆ ಸೇರಿಸ್ಕೋಬೇಕು ಅನಿಸ್ತಾನ. ಅದು ಹೋಗ್ಲಿ, ಇಷ್ಟು ಮನಿ ಕಟ್ಟೋಷ್ಟು ರೊಕ್ಕ ಮಾಡಕತ್ತಾರ. ತಮ್ಮಂದು ವ್ಯಾಪಾರ ಹೆಂಗೆ ನಡೆಯಕತ್ತೈತಿ, ಅವಂಗೊಂದಿಷ್ಟು ಗಿರಾಕಿಗಳ್ನ ಇದು ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಖರೇನಪ್ಪ, ಎಷ್ಟು ನನಗೆ ಹೆಂಗೆ ಆಗಕತ್ತೈತಿ ಅಂದ್ರೆ ನಂಗೆ ಸಮಾಧಾನನ ಆಗೋಲ್ತು. ಅದಕ್ಕೆ ನಮ್ನಿ ಸಂಕಟ ಬಿಟ್ಟು ಸಾಯ್ತಿ ಬಿಡ್ಲಿ. ನಾವು ಕಟ್ಟೋದು ಇನ್ನೊಂದು 6 ತಿಂಗಳು ತಡಿ. ಇದ್ರಾಗ ಹಿಂಗ ಕಟ್ಟಾಗಿ ದುಡಿದ್ವಿ ನೋಡ್ತಿರ್ಬೇಕಾದ್ರೆ ನಾವು ಒಂದು ಏನಾರ ಸಾಧನೆ ಮಾಡ್ತೀವಿ. ಮಾಡ್ತೀರಿ ಕುಡ್ ತುರಾಡ್ಕೊಂಡು ಬರ್ರಿ, ಮಾಡ್ತೀರಿ. ಅದನ್ನ ನಿಮ್ಮ ಅಣ್ಣಗೆ ಹೇಳು ಮೊದಲು. ಇವ್ರ ಅಣ್ಣಂದು ಗೊತ್ತಾಗೋದಿಲ್ಲ, ನನಗೆ ಮಾತಾಡ್ತಾ. ಯವ್ವ, ಅವ್ರ ಅನ್ನೋದೇನು ಸುಳ್ಳಲ್ಲ. ಅಣ್ಣ ಒಂಚೂರು ಹೇಳವ, ನೀನು ಬಿಗಿಯಾಗಿರಾಕ ಚಂದಾಗಿ ದುಡಿದು 4 ರೊಕ್ಕ ಮಾಡ್ಕೊಳಕ್ಕೆ ಹೇಳವ. ಹೇಳ್ತೇನೆ. ನಾನು ಅರ್ವಿ ತುಂಬ್ಕೊತೇನೆ, ಡಿಸ್ಚಾರ್ಜ್ ಮಾಡ್ತಾರಂತ. ಅದಕ್ಕೆ ನೋಡ್ದೇನ ಆಕಿನೂ ಬಂದಿದ್ಲಲ್ಲ, ಎಂಥ ಸೊಕ್ಕು ಎಂತಾನ ಮಕ ನೋಡಿದ್ರೆ ಗೊತ್ತಾಗತ್ತಿತ್ತವ. ಸೊಕ್ಕು ತುಂಬಿ ಹರಿಯಾಕತ್ತೈತಿ. ಗಂಡು ಮನಿ ಕಟ್ಟಾಕತ್ತಾನಲ್ಲ, ಮತ್ತೇನೇನೈತಿ? ಹೌದಿಲ್ಲ? ಅದಕ್ಕೆ ಅಷ್ಟು ಸೊಕ್ಕ ಬಂದತೆಕ್ಕಿಗೆ. ಇರೋದು ಒಂದು ಹೆಣ್ಣು,
ಯಾರಿಗೆ ಮಾಡ್ತಾಳ ಮತ್ತೊಂದು ಗಂಡಿಲ್ಲ ಏನಿಲ್ಲ. ನಿನಗೆ ಗಂಡು ಹುಟ್ಟೈತಿ ಗಂಡು ಏನ, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ನೋಡು ಬೇಕಾರ ಮನೆ ಕಟ್ಟಿ ಆಸ್ತಿ ಮಾಡ, ನಿನ್ನ ಮಗ್ಗ ಬರ್ತೈತಿ. ಇರೋದೊಂದು ಗಂಡಿಗೆ ಯಾಕೆ ತಲೆ ಕೆಡಿಸ್ಕೊಂತಿ? ನಾನು ಅದ ವಿಚಾರ ಮಾಡೇನಿ. ಅವ್ರಿಗೊಂದು ಹೆಣ್ಣು ಇಲ್ದಂಗೆ ಇದ್ದಿತ್ತಂದ್ರೆ ಹೆಂಗಾರ ಮಾಡಿ ಅವ್ರ ಜೊತೆ ಚಂದಾಗಿದ್ದು ನಾಳೆಲ್ಲ ನನ್ನ ಮಗ್ಗ ತೊಗೋಬೋದಿತ್ತು. ಅದೊಂದು ಹೆಣ್ಣು ಐತಲ್ಲ, ಎಲ್ಲ ದುಡ್ಡು ದುಂಡಗೆ ಮಾಡಿ ಹಳ್ಯಾಗ ಮಾಡಿ ಇಡ್ತಾರಷ್ಟೇ. ಅಷ್ಟೇ ಹಳ್ಯಾನ ನಶೀಬ್ ಮಾಡ್ಯಾನ, ಮತ್ತೇನೈತಿ? ಕೆಲವು ತಿಂಗಳುಗಳ ನಂತರ ಅಂತೂ ಹೆಂಗೆ ನಮ್ಮ ಮನೆ ಓಪನಿಂಗ್ ಟೈಮ್ ಬಂತಲ್ಲ, ಭಾಳ ಖುಷಿ ಆತ್ಲೆ. ಎಷ್ಟು ಚಂದ ಕಟ್ಕೊಟ್ಟಾರಲ್ಲ ನಮ್ಮ ಮನಿನ. ಇನ್ನು ಈ ಮನ್ಯಾಗ ಇರೋದು ನಾವು ಇನ್ನೊಂದು 2-3 ದಿನ ಅಷ್ಟೆ. ಏನು ಅಂತೂ ಅಮಾಸಿನೂ ಮುಗಿದು ಅದಕ್ಕೂ ಮುಗಿದು ಎಲ್ಲ ಚಲೋ ದಿನಾನೂ ಬಂತು. ಮನೆ ಓಪನಿಂಗ್ ಒಂದು ಮಾಡಿದ್ರೆ ಮುಗೀತು ನೋಡು. ಹ್ಞೂ ರೀ ಮನೆ ಓಪನಿಂಗ್ ಭಾಳ ಜೋರ್ದಾರಾಗಿ ಏನು ಮಾಡೋದು ಬೇಡಪ್ಪ. ಒಂದು ಸ್ವಲ್ಪ ಮಂದಿ ಕಣ್ಣು ಕುಕ್ಕಂಗೆ ಬೇಡ, ಯಾಕೆ ಬೇಕು ಹೌದಿಲ್ಲ. ಒಂದು ಸ್ವಲ್ಪ ಸಂಕ್ಷಿಪ್ತ ನಮಗೆ ಬೇಕಾದ್ರೆ ನಟ್ಟ ಸ್ವಲ್ಪ ಮಂದಿ ಕರೆದು ಮಾಡೋಣ ಅಂತೇನೆ ನಾನು. ಬೇಡ ಜೋರ್ದಾರ ಎಲ್ಲಾರನ್ನೂ ಕರೆದು ಮಾಡೋದು. ಅವ್ವ ನಮ್ಮ ಫ್ರೆಂಡ್ಸ್ ಎಲ್ಲಾರನ್ನೂ ಕರಿತೇನವ. ನಮ್ಮ ಮನೆ ಹೊಸ ಮನೆ ದೊಡ್ಡ ಮನೆ ನೋಡಕ್ಕೆ ಚೆನ್ನಾಗಿರ್ತೈತಿ. ಹ್ಞೂ ಬಂಗಾರ ಕರಿ, ಯಾರು ಬೇಡ ಅಂತಾರ. ಆದರೆ ಪುಟ ಏನು ಗೊತ್ತನ, ಈಗ ಈ ಸಲ ಬೇಡನ ಅಂತೇನೆ ನಾನು. ಇನ್ನೊಂದ್ಸಲ ನಿನ್ನ ಬರ್ತಡೇ ಅದು ಮಾಡ್ತಿರ್ತೇವಲ್ಲ ಅವಾಗ ಬರುವಂತೀವ, ಅವಾಗ ಎಲ್ಲರನ್ನೂ ಕರಿ ಏನು. ಅಲ್ಲ ಖುಷಿ ಯಾಕೆ ಬೇಡ ಅಂತೀನಿ ನಿನ್ನ? ಬೇಡ ಇರ್ಲಿ ಪಾಪ, ಅದಕ್ಕೊಂದು ಆಸೆ ಕರೀಲಿ, ಯಾರ್ಯಾರನ್ನ ಕರಿಬೇಕಂತತೆ. ಅದ್ರ ಸಾಲ್ಯಾಗ ಕರೆದ್ರು ಯಾರನ್ನ ಕರೆದಿತ್ತ ಅದ್ರ ಗೆಳತ್ಯಾರ ಒಂದು 4 ಮಂದಿ ಕರೆದಿತ್ತು ಅನ್ಕೋ. ಏನು ನಾವು ಇಡೇ ಊರು ಮಂದಿ ಕರೆದು ಮಾಡ್ಬೇಕು ಅಂತದೇವಿ, ಒಂದು 4 ಮಂದಿ ಭಾಳ ಕರನ ಸುಮ್ಮನಿರು. ಅಲ್ಲ ನಾ ಅಂತೀನಿ ಜೋರ್ದಾರಾಗಿ ಮಾಡೋಣ ಬಿಡು. ನಾವು ಈಗ ಇದು ಮುಗೀತಂದ್ರೆ ಒಮ್ಮೆ ವಾಪಸ್ ನಮ್ಮ ಮಗಳು ದೊಡ್ಡಕ್ಕಾಗ ಮಟ್ಟ ನಾವು ಎದಕ್ಕೆ ಕರಿತೀವಿ ಮಂದಿನ? ಎದಕ್ಕೂ ಕರೆಯಂಗಿಲ್ಲ. ನಮ್ಮ ಮಗಳು ದೊಡ್ಡಕ್ಕಾದ ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡೋದು ಮತ್ತೆ, ಹೌದಿಲ್ಲ? ಅಲ್ರಿ ಇದೇ ಒಂದೂವರೆ ವರ್ಷದ ಕೆಳಗೆ ನಮ್ಮ ಹತ್ರ ಏನೂ ಇದ್ದಿದ್ದಿಲ್ಲ. ಏನು ನಮ್ಮ ಹತ್ರ ದುಡ್ಡಿಲ್ಲ, ಏನಿಲ್ಲ, ಜನ ಇಲ್ಲ, ಏನೂ ಇದ್ದಿದ್ದಿಲ್ಲ. ದೇವ್ರ ಏನೋ ಒಟ್ಟು ಅದೊಂದು ಆಶೀರ್ವಾದ ಅಂತೇಳಿ ಆ ಗೌಡ್ರ ಭೇಟಿಯಾಗಿ ಅವರಷ್ಟೆಲ್ಲ ಕೊಟ್ಟು ಮಾಡಿ ನಿಮ್ಮ ಒಳ್ಳೆತನಕ್ಕೆ ಇಷ್ಟೆಲ್ಲ ಕೈ ಹಿಡಿತು. ಈಗ ಐತಿ ಅಂತೇಳಿ ದಾಳದುಳಿ ಹುಯಿ ಅಂತೇಳಿ ರೊಕ್ಕ ಚಲಕ್ ಬಲ್ಲಕ್ ಮಾಡೋದು ನಂಗೆ ಯಾಕೆ ಅಷ್ಟು ಸರಿ ಕಾಣುವಲ್ತು. ಮನೆ ಓಪನಿಂಗು ಅಷ್ಟೇ, ನಾವು ಇಷ್ಟು ಏಳಿಗೆಗೆ ಅಂತೇಳಿ ಎಲ್ಲರ ಕಣ್ಣಾಗೂ ನಟತಿ. ನಂಗೆ ಒಂಥರ ಹೆದರಿಕೆ ಬರ್ತೈತ್ರಿಪ್ಪ. ಯಾರು ಏನು ದೃಷ್ಟಿ ಬಿಡ್ತಾರೋ, ನಮ್ಮ ಸಂಸಾರಕ್ಕೆ ಏನು ಕೆಟ್ಟದ್ದಾಕತ್ತು ಅಂತೇಳಿ ನಂಗೆ ದಿನಕ್ಕೆ ದಿನ ಹೆದರಿಕೆ ಬಂದಂಗೆ ಆಕತ್ ಗೊತ್ತಾನ. ಯಾರು ದೃಷ್ಟಿ ಬಿಡ್ತಾರ? ನಿಂದೊಂದು ಕತಿ ಅತ್ತಾಗ ಯಾರು ದೃಷ್ಟಿ ಬಿಡಲ್ಲ. ಏನು ಹಾಗೆಲ್ಲ ತಿಳ್ಕೊಳಕ ಹೋಗ್ಬೇಡ. ಅದು ಹೋಗ್ಲಿ, ನಿಮ್ಮ ತಮ್ಮನಿ ಅಂತಿ ಒಟ್ಟೆ ಈ ಕಡೆ ಬಂದೇ ಇಲ್ಲಲ್ರಿ. ಏನಪ್ಪ ಒಂದು 6 ತಿಂಗಳು ಬಾಣೆತನ ಮುಗಿಸಿ ಬರ್ತಾರ ಅಂತ ಮಾಡಿದ್ದೆ, ಏನು ಸುದ್ದಿ ಇಲ್ಲ. ಏನು ಬರ್ತಾರ ಇಲ್ಲೋ? ಈಗ ಮನೆ ಓಪನಿಂಗಿಗಾರ ಹೇಳ್ಬೇಕಲ್ರಿ, ಮತ್ತೆ ಒಂದು ಇವತ್ತೇ ಹೇಳ್ಬೇಕು. ಟೈಮು ಭಾಳ ಇಲ್ಲ, ಈಗ ಹೇಳಿದ್ರೆ ಒಂದು ನಾಳೆ ನಾಡ್ದಂಗೆ ಬರ್ತಾರ. ಮತ್ತು ಆಮೇಲೆ ನೋಡು ಕೊನೆಗಳಿಗಾಗ ಮಂದಿಗೆ ಹೇಳ್ದಂಗೆ ಹೇಳಿದ್ರು ಅಂತೇಳಿ ಅದೊಂದು ಜಗಳ. ಅದಕ್ಕೆ ಇಲ್ಲ ನಾ ಈಗ ಫೋನ್ ಹಚ್ಚೇ ಬಿಡ್ತಂತಡಿ. ಅಲ್ಲ ಅರ್ಬಿ ತೊಗೊಂಬರ್ಬೇಕಾ? ಮತ್ತು ಈಗ ನಮ್ಮ ತಮ್ಮ ನಿಂತಿಗೆ ಆ ಹುಡುಗ ಅಂಗಿ ತರ್ಬೇಕು ಏನ ಈಗ ಮನೆ ಓಪನಿಂಗಿಗೆ? ಅಲ್ಲ ಏನು ತಲೆ ಕೆಟ್ಟತನ? ನಮ್ಮ ಮನೆ ಓಪನಿಂಗಿಗೆ ನಮಗೆ ತಂದು ಕೊಡ್ತಾರ, ಅದನ್ನ ಬಿಟ್ಟು ನಿಮ್ದೊಂದು ಕತಿ ಇತ್ತಾಗ ನಾವು ಯಾಕ್ರಿ ಅವ್ರಿಗೆ ತರ್ಬೇಕು? ನಾವೇ ಗಂಡು ಮಕ್ಕಳು ಮದುವೆ ಮಾಡಕತ್ತೇವೆ. ಅಲ್ಲ ಈಗ ನಾವು ಅವ್ರಿಗೆ ತರೋ ಅವಶ್ಯಕತೆ ಏನೈತಿ? ಹಂಗಲ್ಲೇ ಈಗ ಮನೆ ಓಪನಿಂಗ್ ಒಂದು ಚಂದನ ಅಂಗಿ ಹಾಕೊಂಡಿರ್ತೇನೆ. ನನಗೇನೋ ಅಣ್ಣ ತಮ್ಮ ಒಂದೇ ಥರ ಹಾಕೊಳ್ಳು ಅನ್ನೋ ಒಂದು ಖುಷಿ. ಅದಕ್ಕೆ ಮತ್ತೆ ನೋಡು ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದೆ. ಈಗ ನಮ್ಮ ಮಗಳಿಗೆ ತರ್ತೀವಿ, ನಮ್ಮ ಮಗಳಿಗೆ ತಂದು ನಮ್ಮ ತಮ್ಮನ ಮಗಗೆ ತರಲಿಲ್ಲ ಅಂದ್ರೆ ಅವಾರ ಏನು ಅನ್ಕೋಬೇಕು ಹೇಳಿ ನೀನ ನೋಡೋಣ. ಸಾಕು ಸುಮ್ಮನಿರ್ತೀರ? ಇಷ್ಟು ವರ್ಷ ಆತು ನನ್ನ ಮಗಳಿಗೆ ನಿಮ್ಮ ತಮ್ಮಂದು ಒಂದು ಅಂಗ್ಯಾರ ಐತೇನ? ಹೇಳ್ರಂಗಾರ ನೀವೇ ನೋಡುನು. ದೊಡ್ಡದಾಗಿ ಹೇಳಕತ್ತಿರಲ್ಲ ಈಗ ಏನು ಅನ್ಕೊಂತಾರೋ ಏನು ಮಾಡ್ತಾರೋ ಅಂತೇಳಿ. ಆತು ನನ್ನ ಮಗಳಿಗೆ ತರುವತ್ತೆ ಆ ಹುಡುಗೊಂದು ತರೋನು, ಅದಕ್ಕೆ ಇಕ್ಕಿಗೆ ತರಬೇಕು ಅವ್ರಿಗೆ ತರಬೇಕು ಅಂತ ಏನೂ ಇಲ್ಲ. ಹಂಗೆ ಅನ್ಕೋತಿ? ನಾನು ನಮ್ಮ ತಮ್ಮ ಒಂದೇ ಥರ ಹಾಕೋತೀವಿ, ನೀನು ಇದು ನಮ್ಮ ತಮ್ಮನಿ ಅಂತಿ ಒಂದೇ ಥರ ಹಾಕೋರಿ ಸೀರಿನ. ಅಲ್ರಿ ನಾ ತರುವಂಥದಕ್ಕೆ ಹಿಡಿಸ್ತತೆ ಇಲ್ಲ ಯಾರಿಗೆ ಗೊತ್ತು? ಮೊದಲೇ ಹೆಸರಿಡೋದ್ರಾಗ ನಂಬರ್ 1 ಆಕಿ. ಏನಾರ ಒಂದು ಅಂದ್ಲಂದ್ರ ಏನು ಅನ್ನಂಗಿಲ್ಲ. ನೀ ಎಂತ ತಗೋತಿ ಅಂತದ ಒಂದು ಕಲರಿನ ತಗೋ. ನನಗೆ ನಮ್ಮ ತಮ್ಮಗೆ ಸೇಮ್ ತಗೋತೀನಿ. ನನ್ನ ಮಗಳಿಗೆ ಆ ಹುಡುಗ ಒಂದೇ ಥರ ತಂದ್ರಾತ, ಅಂದ್ರೆ ಒಂದು ಸ್ವಲ್ಪ ಬೇರೆ ಅದು ಒಂದೇ ಥರ ತಂದ್ರಾತ. ಏನಾರ ಮಾಡ್ರಿ. ನಾಳೆ ಹೋಗೋಣ ಪೇಟಿಗೆ. ಏನ ಹ್ಞೂ ಅಂತ ಕುಂದ್ರಬೇಡ. ಗಡ ಮನಿ ಓಪನಿಂಗಿಗೆ ಇವ್ರಿಗೆ ಸುಬ್ಬ ಭಟ್ರಿಗೆ ಹೇಳ್ಬೇಕು ಬಿಡೋನಲ್ಲ, ಅವರ ಪೂಜೆ ಎಲ್ಲ ಮಾಡ್ತಾರೆ. ಶುಕ್ರವಾರ ದಿನ ಮನಿ ಓಪನಿಂಗು. ಇಪ್ಪ ನೆನೆಸ್ಕೊಂಡ್ರೆ ಇದೆಲ್ಲ ಹೆಂಗೆ ಮಾಡಿ ಮುಗಿಸ್ತೇನೆ ಅನ್ನಂಗೆ ಆಗೈತಿ. ಅಕ್ಕ ತಗೋರಿ, ಇಷ್ಟೆಲ್ಲ ನಿಭಾಯಿಸ್ಕೊಂಡು ಬಂದಿರಿ, ಇದಾಗೋದಿಲ್ಲನ? ಏನ ದೇವ್ರ ದಯದಿಂದ ಎಲ್ಲ ಒಳ್ಳೆ ರೀತಿ ಒಳಗೆ ಮುಗಿದ್ರಷ್ಟ ಸಾಕು. ಫೋನ್ ಹಚ್ಚೋಗ್ರಿ.